ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ನಾನಿವತ್ತು PST ಫೈಲ್ಗಳನ್ನು JPGಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಒಂದಲ್ಲ, ಸುಮಾರು ಹಲವು ಫೈಲ್ಗಳನ್ನು ಒಟ್ಟಿಗೆ ಹೇಗೆ ಮಾಡೋದು ಅನ್ನೋದನ್ನ ಫೋಟೋಶಾಪಲ್ಲಿ ಇವತ್ತು ಹೇಳ್ಕೊಡ್ತೀನಿ. ಮೊದಲಿಗೆ ನಾನು PST ಫೈಲ್ಗಳನ್ನು ಈ ರೀತಿ ಸೇವ್ ಮಾಡ್ಕೊಂಡಿದ್ದೀನಿ. ನೋಡಿ, PST ಫೈಲ್ಗಳು ಎಲ್ಲ ಶೋ ಆಗ್ತಿದೆ. ನೋಡಿ, ಒಂದು ಫೋಲ್ಡರ್ ಮಾಡ್ಕೊಂಡಿದ್ದೀನಿ PST ಅಂತ. ಈಗ ಫೋಟೋಶಾಪನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾವು ಫೈಲ್ಗೆ ಹೋಗಿ ಸ್ಕ್ರಿಪ್ಟ್, ಇಲ್ಲಿ ಇಮೇಜ್ ಪ್ರೊಸೀಜರ್ ಅಂತಿದೆ. ಇಮೇಜ್ ಪ್ರೊಸೀಜರ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಆ ಫೋಲ್ಡರ್, ನೀವು ಯಾವುದು ಫೋಲ್ಡ್ರು PST ಇಂದ JPG ಮಾಡಬೇಕು ಆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಫೈಲನ್ನು ಈಗ ಇಲ್ಲಿಟ್ಟೀನಿ. ಈ ಡ್ರೈವ್ ಇದರಲ್ಲಿ PST ಈ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೇವ್ ಇನ್ ಸೇಮ್ ಲೊಕೇಶನ್. ಏನು ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೂ ಸೇವ್ ಮಾಡ್ಬೋದು. ಸೆಲೆಕ್ಟ್ ಫೋಲ್ಡರ್, ನೀವು ಬೇರೆ ಫೋಲ್ಡರ್ಗೆ ಬೇಕಾದ್ರೆ ಸೇವ್ ಮಾಡ್ಬೋದು. ನಾನು ಸೇಮ್ ಲೊಕೇಶನ್ಗೆ ಸೇವ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಸೇವ್ ಆಸ್ JPG ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ವಾಲಿಟಿ 12 ಇರಲಿ. ಇದೆಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ರನ್ ಕೊಡಿ. ರನ್ ಕೊಟ್ಮೇಲೆ ನೋಡಿ, ಈಗ PST ಇಂದ JPGಗೆ ಕನ್ವರ್ಟ್ ಆಗ್ತಿದೆ ಫೈಲ್ಗಳು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಯಾಕೆಂದರೆ ಜಾಸ್ತಿ ಫೈಲ್ಗಳಿದ್ದಷ್ಟು ಜಾಸ್ತಿ ಟೈಮ್ ತಗೊಳುತ್ತೆ. ಅದೇ ಆಟೋಮೆಟಿಕ್ಕಾಗಿ ಈಗ JPGಗೆ ಕನ್ವರ್ಟ್ ಆಗ್ತಿದೆ. ನೀವು ನೋಡ್ಬೋದು ಡಿಸ್ಪ್ಲೇಲಿ ಹೇಗೆ ಕನ್ವರ್ಟ್ ಆಗ್ತಿದೆ ಅಂತ. ಇದು ಆಲ್ಬಮ್ ಡಿಸೈನರ್ ಅವರಿಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ. ಒಟ್ಟೊಟ್ಟಿಗೆ PST ಇಂದ JPGಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಕೆಲವರಿಗೆ ಗೊತ್ತಿರಲ್ಲ. ಹಾಗಾಗಿ ವಿಡಿಯೋ ಮಾಡಿದ್ದೀನಿ. ಜಸ್ಟ್ ನೋಡಿ, ಎಲ್ಲ ಪ್ರೊಸೆಸ್ ಆಗ್ತಿದೆ. ಸ್ವಲ್ಪ ವೆಯ್ಟ್ ಮಾಡಿ, ಆಗ ಸ್ವಲ್ಪ ಲೇಟ್ ಆಗುತ್ತೆ. ನೋಡೋಣ, ಪ್ರೊಸೆಸ್ಸು ನಡೀತಾ ಇದೆ. ಒಂದೊಂದಾಗಿ PST ಇಂದ JPGಗೆ ಕನ್ವರ್ಟ್ ಆಗ್ತಾ ಇದೆ ಫೈಲ್ಗಳು. ಈಗ ಹಾಗಿದೆ ಅನಿಸುತ್ತೆ ನೋಡಿ. ಈಗ ಯಾವ ಫೋಲ್ಡರಲ್ಲಿ ಮಾಡಿದ್ದೆ ಅದೇ ಫೋಲ್ಡರಲ್ಲಿ ಸೇಮ್ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನೋಡೋಣ, ಈ ಫೋಲ್ಡರ್ ನೋಡಿ, PST ನೋಡಿ, ಇದು PST ಫೈಲ್ಗಳು. ಇದರೊಳಗೆ ಒಂದು JPG ಫೋಲ್ಡರ್ ಅಂತ ಕ್ರಿಯೇಟ್ ಆಗಿದೆ. ನೋಡಿ, ಎಲ್ಲ JPG ಫೈಲ್ಗಳಾಗಿ ಕನ್ವರ್ಟ್ ಆಗಿದೆ. ಇದೇ ರೀತಿ ಯಾವುದೇ ಫೈಲ್ ಇದ್ರೂ PST ಇಂದ JPGಗೆ ಕನ್ವರ್ಟ್ ಮಾಡ್ಕೋಬೋದು. ಎಷ್ಟೇ ಇದ್ರೂ ಒಂದೇ ಪ್ರೊಸೆಸ್ಸು. ನೋಡಿ ಹೇಗೆ ಕನ್ವರ್ಟ್ ಆಗಿದೆ ಅಂತ. ಹೀಗೆ ಮಾಡ್ಕೊಳ್ಳಿ, ಈಸಿ ಇದೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.